ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ರಾಜ್ಯಾಧ್ಯಕ್ಷರು. ಏನು ನಮ್ಮ ಬೆಂಗಳೂರು ನಗರದಲ್ಲಿ, ಕರ್ನಾಟಕ ನಗರದಲ್ಲಿ ಇಲ್ಲಿಗಲ್ ದಂಧೆಗೆ ತುಂಬ ನಮ್ಮ ಸರ್ಕಾರ ತುಂಬಾ ಸಪೋರ್ಟ್ ಮಾಡ್ತಾಯಿದೆ. ಒಂದು ಮಾಹಿತಿ. ಎರಡನೇದು, ಡ್ರೈವರ್ಗಳಿಗೆ ತೊಂದರೆ ಆಗಿದ್ರೂ ಯಾವ ಕಡೆಯಿಂದನೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಬೆಂಗಳೂರು ಸರ್ಕಾರ. ನಮ್ಮ ಬೆಂಗಳೂರು ನಗರ ಸರ್ಕಾರದಲ್ಲಿ ರಾಮನಿ ರೆಡ್ಡಿ ಸಚಿವರವರಿಗೆ ಈ ಮಾಹಿತಿ ಇಲ್ಲ ಸ್ವಾಮಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮ್ಲಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳುಗಳಿಗೆ 100 ರೂಪಾಯಿ ಜಾಸ್ತಿ ಕೇಳಿದ್ದಾರೆ ಅಂದರೆ ನೀವು ಆಟೋ ಡ್ರೈವರ್ಗಳಿಗೆ RTO ಅಧಿಕಾರದಿಂದ ಸೀಸ್ ಮಾಡೋಕ್ಕೆ ರಿಟ್ಸ್ಗಳು ಮಾಹಿತಿಗಳು ಕೊಡ್ತೀರಾ, ಆಪ್ಷನ್ ಕೊಡ್ತೀರಾ. ಆಟೋ ಚಾಲಕರು ದೌರ್ಜನ್ಯಗಳು ಮಾಡ್ತಾಯಿದ್ದಾರೆ, ಏನೋ ಅವ್ರಿಗೆ ಹಿಡಿದುಬಿಟ್ಟು ದಂಡನೋ ಕಟ್ಟಿಸಿ ಫೈನ್ಗಳು ಹಾಕ್ಸಿ ಅಂತ. ಈಗ ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ದಂಡಗಳು ಕಟ್ಟುತ್ತಾ ಇದ್ದಾರಲ್ಲ ಸರ್ಕಾರ ಕಡೆಯಿಂದ. ಯಾವ ಥರ ಇದು? ನಿಮ್ಮ ಫ್ಯಾಮ್ಲಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಸಪೋರ್ಟಾಗಿ ನಿಂತ್ಕೊಂಡು ನೋಡಿದ್ರೆ ಕಂಡೋರ್ ಹೆಂಡತಿ ಮಕ್ಕಳು ಎಲ್ಲೋಗ್ಬೇಕು, ಚಾಲಕರು ಮಕ್ಕಳು ಎಲ್ಲೋಗ್ಬೇಕು, ಚಾಲಕರು ಫ್ಯಾಮ್ಲಿ ಎಲ್ಲೋಗ್ಬೇಕು ಹೇಳಿ ನೋಡೋಣ. ಇಲ್ಲ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ಇಲ್ಲ ಬರೀ ಕುತ್ಕೊಂಡ್ಬಿಟ್ಟು ಬಿಲ್ಡಪ್ಗಳು ಕೊಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಆನ್ಲೈನ್ ಸಮಸ್ಯೆಗಳಲ್ಲಿ ಸಿಕ್ಕಾಪಟ್ಟೆ ಚಾಲಕರಿಗೆ ತೊಂದರೆಗಳು ಆಗ್ತಾಯಿದೆ. ಆನ್ಲೈನ್ ಸಮಸ್ಯೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾಯಿದೆ. ಯಾವ ಥರ ಅಂದರೆ, ಸರ್ಕಾರ ಕಡೆಯಿಂದ ಮೀಟ್ರು ನಿಗದಿ ಮಾಡಿದಿರಲ್ವಾ, ಆ ಮೀಟ್ರ್ ಮುಖಾಂತರ ಏನಕ್ಕೆ ರೇಟ್ಗಳು ಕೊಡ್ತಾ ಇಲ್ಲ. ಒಂದು. ಎರಡನೇದು, ಮೀಟ್ರಿಗಿಂತ ಕಮ್ಮಿ ಕೊಡ್ತಾಯಿದೆ ಆನ್ಲೈನ್ ಆ್ಯಪ್ಗಳು. ಆನ್ಲೈನ್ ಆ್ಯಪ್ಗಳಿಗೆ ಬ್ಲಾಕ್ ಮಾಡೋಕ್ಕೆ ನಿಮಗೆ ಲೆಟರ್ಗಳು ಸಬ್ಮಿಟ್ ಮಾಡೋಕ್ಕಾಗಲ್ಲ, ನಿಮಗೊಂದು ಲೆಟ್ರು ಪೋಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಏನು ಸರ್ಕಾರ ನಡೆಸ್ತಾ ಇದ್ದೀರಾ? ಏನು ರಾಜಕಾರಣಿಗಳು ಮಾಡ್ತಾಯಿದ್ದೀರಾ ನೀವು? ಮತ್ತೆ ಏನಕ್ಕೆ RTO ಅಧಿಕಾರ ಅವರು? ಆಟೋಗಳಿಗೆ ಮೀಟ್ರ್ ಅಂತ ಕೊಟ್ಟಿದ್ದೀರಾ, ಕ್ಯಾಬ್ಗಳಿಗೆ ಅಂತ ಮೀಟ್ರ್ ಅಂತ ಕೊಟ್ಟಿದ ಮೇಲೇನು ಆನ್ಲೈನ್ಗಿಂತ ಮೀಟ್ರಿಗಿಂತ ಕಮ್ಮಿ ರೇಟ್ಗಳು ಕೊಡ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಹೊಣೆ? ಅದೇ ನಿಮ್ಮ ಹೆಂಡತಿ ಮಕ್ಳುಗಳಿಗೆ ಒಂದು 50, 20, 30 ಕೇಳಿದ್ರೆ ಕ್ಯಾಬ್ ಡ್ರೈವರ್ಗಳು ಕೆಟ್ಟವರಾಗ್ತಾರೆ, ಆಟೋ ಡ್ರೈವರ್ಗಳು ಕೆಟ್ಟವರಾಗ್ತಾರಲ್ಲ. ಇವಾಗ ಯಾರಪ್ಪನ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ? ಯಾರಪ್ಪನ ದುಡ್ಡಲ್ಲಿ ನೀವು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ? ಯಾರಪ್ಪನ ದುಡ್ಡಲ್ಲಿ ನೀವು ಪ್ರಾಪರ್ಟಿಗಳು ಮಾಡ್ಕೋತಾ ಇದ್ದೀರಾ? ಚಾಲಕರು ದುಡ್ಡು ತಾನೇ, ಪಬ್ಲಿಕ್ ದುಡ್ಡು ತಾನೇ ನೀವೆಲ್ಲ ಬೆಳೀತಾ ಇರೋದು. ಪಬ್ಲಿಕ್ಕಿಗೆ ಏನಂತ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ನೀವು? ಗೌರ್ಮೆಂಟ್ ಅವರು ಏನಂತ ಮಾಹಿತಿ ಕೊಡ್ತಾ ಇದ್ದೀರಾ ಹೇಳಿ ನೋಡೋಣ. ಆಟೋ ಚಾಲಕರಿಗೆ ತೊಂದರೆಗಳಾಗ್ತಿದೆ, ಕ್ಯಾಬ್ ಚಾಲಕರಿಗೆ ತೊಂದರೆಗಳಾಗ್ತಾಯಿದೆ. ಬೆಂಗಳೂರು ನಗರದಲ್ಲಿ ಅನೇಕ ಸಂಘಟನೆಯವರು ಬಂದು ನಮ್ಮ ರಾಮನಿ ರೆಡ್ಡಿಗೆ ಅವ್ರಿಗಿರಲಿ, RTO ಅಧಿಕಾರ ಅವ್ರಿಗಿರಲಿ, DCPಗಿರಲಿ, ACPಗಿರಲಿ, ಕಮಿಷನರ್ ಆಫೀಸ್ಗೆ ಪ್ರತಿಯೊಂದು ಕಡೆಯಿಂದ ಮನವಿ ಪತ್ರಗಳು ಕೊಟ್ಟು, ಲೆಟರ್ಗಳು ಕೊಟ್ಟು ಎಲ್ಲ ಆಯಿತು. ಇನ್ನೋವರೆಗೂ ಚಾಲಕರಿಗೂ ಪರವಾಗಿ, ಚಾಲಕರಿಗೋಸ್ಕರ ಏನು ಅನುಕೂಲಗಳು ಮಾಡಿದ್ದೀರಾ? ಆನ್ಲೈನ್ ಸಮಸ್ಯೆಗಳಿಗೆ ಯಾವ ಥರ ನೀವು ಬಗೆಹರಿಸ್ತಾ ಇದ್ದೀರಾ? ಮೀಟ್ರಿಗಿಂತ ಕಮ್ಮಿ ರೇಟ್ ಕೊಡ್ತಾ ಇದ್ದಾನೆ. ಮಿನಿಮಮ್ ಮೀಟ್ರ್ ರೇಟ್ ಇರೋದು 18 ರೂಪಾಯಿ, ಆಟೋ ಚಾರ್ಜು 15 ರೂಪಾಯಿ ಕೊಡ್ತಾ ಇದ್ದಾನಲ್ಲ. ಇದಕ್ಕೆ ಬಗ್ಗೆ ಸರ್ಕಾರಕ್ಕೆ ಗಮನ ಇಲ್ವಾ? RTO ಅಧಿಕಾರ ಅವ್ರು ನೋಡ್ತಾ ಇಲ್ವಾ? ಅದೇ ಆಟೋ ಡ್ರೈವರ್ ಮೀಟ್ರ್ ಹಾಕ್ತೀನಿ 10-20 ರೂಪಾಯಿ ಕೊಡಿ ಅಂದರೆ ದೌರ್ಜನ್ಯಗಳು ಮಾಡ್ತಾಯಿದ್ರೆ, ಅತ್ಯಾಚಾರ ಮಾಡ್ತಾಯಿದ್ರಲ್ಲ, ಯಾವ ಥರ ಇದು? ಇನ್ನೊಂದು ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ. ಅನೇಕ RTO ಅಧಿಕಾರ ಅವ್ರು ಏನು ಮಾಡ್ತಾ ಇದ್ದಾರೆ, ಬಿಹಾರಿಗಳಿಗೆ DLಗಳು ಮಾಡಿಕೊಡ್ತಾ ಇದ್ದಾರೆ. ಒಂದು, ಬಿಹಾರಿಗಳಿಗೆ DLಗಳು ಮಾಡಿಕೊಡ್ತಾ ಇದ್ದಾರೆ. ಅನೇಕ ಡೀಲರ್ಗಳು ಬಿಹಾರಿಗಳಿಗೆ ಆಟೋಗಳು ಸೇಲ್ ಮಾಡ್ತಾ ಇದ್ದಾರೆ. ಈ ಮುಖಾಂತರಾಗಿ ಇದಕ್ಕೆ ನೀವೇ ಕ್ರಮ ತಗೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ನಾವು ಸಂಘಟನೆಯವ್ರು ನಿಂತ್ಕೊಂಡು ಹೋರಾಟ ಮಾಡಿದ್ರೆ ತುಂಬ ದೊಡ್ಡದ ಮುಖಾಂತರ ಇಳ್ಕೊಂಡು ಹೋಗ್ಬೇಕಾಗತ್ತೆ. ಬಿಹಾರಿಗಳಿಗೆ ಗಾಡಿಗಳು ಸೇಲ್ ಮಾಡ್ತಾ ಇರೋದು ಒಂದು, ಬಿಹಾರಿಗಳಿಗೆ DLಗಳು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯಿಂದ ನಮ್ಮ ಅಥವಾ ಎವಿಡೆನ್ಸ್ ಸಮೇತ, ಪ್ರೂಫ್ ಸಮೇತ ಇದೆ. ಹೋಗಿ ಸತಿ ಹೋರಾಟದಲ್ಲಿ ಬಿಹಾರಿಗಳಿಗೆ ಇಲ್ಲಿಗಲಾಗಿ DLಗಳು ಮಾಡಿಕೊಡ್ತಾ ಇರೋದು RTO ಅಧಿಕಾರವ್ರ ವಿರೋಧನೂ ಹೋರಾಟ ಮಾಡಬೇಕಾಗುತ್ತೆ. ಯಾವ್ಯಾವ RTO ಅಧಿಕಾರವರು ಬಿಹಾರಿಗಳಿಗೆ DLಗಳು ಮಾಡಿಕೊಡ್ತಾ ಇದ್ದಾರೆ, ಯಾವ್ಯಾವ ಡೀಲರ್ಗಳು ಬಿಹಾರಿಗಳಿಗೆ ಆಟೋಗಳು ಸೇಲ್ ಮಾಡ್ತಾ ಇದ್ದಾರೆ, ಆ ಮುಖಾಂತರ ನಾವು ಹೋರಾಟಗಳು ಜಾರಿ ಮಾಡಬೇಕಾಗತ್ತೆ. ಮುಖಾಂತರ ಇನ್ಮೇಲಿಂದ ಪ್ರತಿಯೊಂದು RTO ಅಧಿಕಾರವರು ಯಾವ್ಯಾವ ಬಿಹಾರಿಗಳಿಗೆ ಬ್ಯಾಜ್ ನಂಬರು DLಗಳು ಮಾಡಿಕೊಡ್ತಾ ಇದ್ದಾರೆ, ಯಾವ ಬ್ರೋಕರ್ಗಳು ಮಾಡ್ತಾ ಇದ್ದಾರೆ, ಯಾವ ಡೀಲರ್ಗಳು ಮಾಡ್ತಾ ಇದ್ದಾರೆ, ಈ ಮುಖಾಂತರ ಕೆಲವು ದಿವಸದಲ್ಲೇ ಹೋರಾಟ ಶುರು ಆಗ್ತಾಯಿದೆ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ಕಡೆಯಿಂದಾನೇ ನಮ್ಮ ಕರ್ನಾಟಕ ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಅನೇಕ ಡ್ರೈವರ್ಗಳು ಹೆಸರು ಕೆಟ್ಟೋಗ್ತಾ ಇದೆ. ಚಾಲಕರು ಸಾಮ್ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ತೊಗೊಂಡು ಬಂದಿರ್ತಾ ಇರೋದು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು ನಗರ ಸರ್ಕಾರ. ಅದು ಯಾರಂದರೆ RTO ಅಧಿಕಾರವರು. ಕೆಲವು ಜನ ಅವರು ಮನೆಗೆ, ಅವ್ರ ಸ್ವಾರ್ಥಗೋಸ್ಕರ, ಅವ್ರ ಕೆಲಸಕ್ಕೋಸ್ಕರ ರೋಲ್ ಕಾಲ್ ಅಂತಾರಲ್ವ, ರೋಲ್ ಕಾಲ್ ಇಲ್ಲ ಅಂದರೆ ಕೆಲಸ ಕಾರ್ಯ ಮಾಡ್ತಾಯಿಲ್ಲ.
ಇನ್ಮೇಲಿಂದ ಟ್ರಾಫಿಕ್ ಪೊಲೀಸ್ ಅವ್ರು ಇರಲಿ, ಬೀಟ್ ಅವ್ರು ಇರಲಿ, ಲ್ಯಾಂಡ್ಲೈನ್ ಆರ್ಡ್ರ್ ಇರಲಿ, ಯಾವುದೂ ಇರಲಿ, ಯಾರ್ಯಾರಿಗೆ ರೋಲ್ ಕಾಲ್ಗಳು ಆಟೋ ಡ್ರೈವರ್ಗಳು ಕ್ಯಾಬ್ ಚಾಲಕರು ತಗೋತಾ ಇದ್ದರೆ ಅದು ಪರವಾಗಿ ನಾವು ಒಂದು ಹೋರಾಟ ಜಾರಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದು ಮುಖಾಂತರನೇ ಹೋರಾಟ ಜಾರಿ ಮಾಡಬೇಕಾಗುತ್ತೆ. ಯಾಕಂದರೆ ಪೊಲೀಸವರು 200-300 ತೊಗೊಂಡು ರೋಲ್ ಕಾಲ್ಗಳು ಚಾಲಕರು ಕಷ್ಟಗಳು ಕೊಡ್ತಾ ಇರೋದು ಒಂದು ಕಡೆಯಿಂದ. ಎರಡನೇದು ಬಂದು ನಮ್ಮ BX4 ಆಟೋಗಳಿಗೆ ಪರ್ಮಿಟ್ಗಳು ಕೊಟ್ಟಿಲ್ಲ. ಡಬಲ್ ಪ್ಲಗ್ ಆಟೋಗಳಿಗೆ BX4 ಗಾಡಿಗಳಿಗೆ ಪರ್ಮಿಟ್ಗಳು ಕೊಡ್ತಾಯಿಲ್ಲ. ಹೊಸ ಗಾಡಿಗಳಿಗೆ ಪರ್ಮಿಟ್ಗಳು ಕೊಡ್ತಾಯಿದ್ದೀರ. ಈ ಪರ್ಮಿಟ್ಗಳು ಸ್ಟಾಪ್ ಮಾಡಬೇಕು. ಯಾಕಂದರೆ BX4 ಗಾಡಿಗಳಿಗೆ ಪರ್ಮಿಟ್ ಕೊಡ್ತಾ ಇಲ್ಲ. ಆ ಮುಖಾಂತರ ಹೋರಾಟ ಶುರು ಮಾಡ್ತಾಯಿದ್ದೀವಿ. ಒಂದು 2ನೇ ಪಾಯಿಂಟು, ಬಿಹಾರಿಗಳಿಗೆ DL ಮಾಡಿಕೊಡ್ತಾ ಇದ್ದೀರಾ, ಬ್ಯಾಜ್ ನಂಬರ್ಗಳು ಮಾಡಿಕೊಡ್ತಾ ಇದ್ದೀರಾ, ಆಟೋಗಳು ಡೀಲರ್ಗಳು ಸೇಲ್ ಮಾಡ್ತಾಯಿದ್ದಾರೆ ಬಿಹಾರಿಗಳಿಗೆ, ಅದಕ್ಕೊಂದು ಹೋರಾಟ ಶುರು. 3ನೇದು, ನಮ್ಮ ಸಚಿವರು ರಾಮಲಿಂಗ ರೆಡ್ಡಿ RTO ಅಧಿಕಾರ ಅವರು ಶಾಂತಿನಗರದಲ್ಲಿ ಇರಲಿ, ಎಲ್ಲೂ ಇರಲಿ, ಇಲ್ಲಿ ಬೆಂಗಳೂರು ನಗರದಲ್ಲಿ ಯಾವ RTO ಇದ್ರೂ ಚಾಲಕರ ಪರವಾಗಿ ಕೆಲಸ ಕಾರ್ಯ ಮಾಡ್ತಾಯಿಲ್ಲ ಅಂದರೆ RTO ವಿರೋಧವಾಗಿ ನಾವು ಹೋರಾಟ ಶುರು ಮಾಡ್ತಾಯಿದ್ದೀವಿ. RTO ಅಧಿಕಾರ ಅವ್ರ ವಿರೋಧವಾಗಿ ನಾವು ಶುರು ಮಾಡಬೇಕಾಗುತ್ತೆ. ಯಾಕಂದರೆ ಅನೇಕ ವಿಚಾರಗಳನ್ನು ಕೊಟ್ಟಿದ್ದೀವಿ, ಅನೇಕ ಲೆಟ್ರೇಟು ಕೊಟ್ಟಿದ್ದೀವಿ, ಅನೇಕ ಕಂಪ್ಲೇಂಟ್ಗಳು ಕೊಟ್ಟಿನೂ ಸರ್ಕಾರ ಯಾವ ಕಡೆಯಿಂದನೂ ಕ್ರಮ ತಗೋತಾ ಇಲ್ಲ. ಈ ಸರ್ಕಾರ ವಿರೋಧವಾಗಿ ನಾವೇ ಕ್ರಮಗಳು ತಗೋಬೇಕಾಗುತ್ತೆ, ನಾವೇ ಒಂದು ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಬರೀ ಹೋಗೋ ತಕ್ಷಣ ಮನವಿ ಪತ್ರಗಳು ಕೊಟ್ಟು ಹೋರಾಟಗಳು ಮಾಡಿ ಎಲ್ಲ ಆಗೋಯ್ತು. ಬರೀ ಸರ್ಕಾರ ಏನಂತೆ, ಆಯಿತು ಮಾಡ್ತೀನಿ, ಈ ಡೇಟ್ ಇಲ್ಲ ನೆಕ್ಸ್ಟ್ ಡೇಟಿಗೆ ನೋಡ್ತೀನಿ, ಈ ಡೇಟ್ ಇಲ್ಲ ಆ ಡೇಟಿಗೆ ಮಾಡ್ತೀನಿ, ಇದು ನನ್ನ ಗಮನಕ್ಕೆ ಬಂದಿಲ್ಲ, ನಾನೆಲ್ಲೋ ಮೀಟಿಂಗಲ್ಲಿ ಇದ್ದೀನಿ ಅಂತ ಬರೀ ಬಿಲ್ಡಪ್ಗಳು ಕೊಡ್ತಾರೆ ಸರ್ಕಾರ. ಅಂತೂ ಚಾಲಕರ ಪರವಾಗಿ ಯಾವ ಸರ್ಕಾರವೂ ಇಲ್ಲ, ಯಾವ RTO ಅಧಿಕಾರವೂ ಇಲ್ಲ. ಬರೀ ಅವ್ರು ಹೆಂಡತಿ ಮಕ್ಳಿಗೆ ನೋಡ್ಕೊಳಕ್ಕೆ, ಅವ್ರ ಗೌರ್ಮೆಂಟ್ ಜಾಬ್ ನೋಡ್ಕೊಳಕ್ಕೆ, ಅವ್ರು ಬೆಲೆ ಬೆಳೆಸ್ಕೊಳಕ್ಕೆ ಮಾತ್ರ ಇಲ್ಲಿ ಚಾಲಕರಿಗೆ ಬಲಿ ಮಾಡ್ತಾಯಿದ್ದಾರೆ. ಚಾಲಕರಿಗೆ ಬಲಿ ಬಕ್ರ ಮಾಡ್ತಾಯಿದ್ದಾರೆ, ಚಾಲಕರಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವು ದಿವಸದಲ್ಲಿ ಆನ್ಲೈನ್ ಸಮಸ್ಯೆ, ಲಗೇಜ್ ಗಾಡಿ, ಗುಡ್ಸ್ ಗಾಡಿಗೆ ಇರಲಿ, ಅದು ಬ್ಯಾಂಡ್ ಆಗಬೇಕು. ಫೋಟೋರ್ ಏನು ಆನ್ಲೈನ್ ಬಿಟ್ಟಿದ್ರ ಫೋಟೋರ್ ಅಂತ, ಅದು ಬ್ಯಾಂಡ್ ಮಾಡಬೇಕು. ನಮ್ಮ ಗೂಡ್ಸ್ ಗಾಡಿಯವ್ರಿಗೆ ಫೈನಾನ್ಸ್ ಕಟ್ಟಿ ತಿಂಗಳಿಗೆ EMIಗಳು ಕಟ್ಟಿ ಅವ್ರ ಗಾಡಿಗಳು ಮೇಂಟೆನೆನ್ಸ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಫೋಟೋರದಲ್ಲೂ ಯಾಮಾಡ್ತಾ ಇದ್ದಾನೆ ಗೂಡ್ಸ್ ಗಾಡಿಯವ್ರಿಗೆ. ಈ ಮುಖಾಂತರ ಈಗ ನಮ್ಮ ಆಟೋ ಡ್ರೈವರ್ಗೂ ಆನ್ಲೈನ್ ಮೀಟ್ರಲ್ಲಿ ಏನು 18 ರೂಪಾಯಿ ಇದೆ, 15 ರೂಪಾಯಿ ಕೊಡ್ತಾಯಿದ್ದಾನೆ ಆನ್ಲೈನ್ ಕಂಪ್ನಿಯಲ್ಲಿ. ಓಲಾ ಇರಲಿ, ನಮ್ಮ ಯಾತ್ರೆ ಇರಲಿ, ಊಬರ್ ಇರಲಿ, ರ್ಯಾಪಿಡೋ ಇರಲಿ, ಈ ಆನ್ಲೈನ್ ಸಮಸ್ಯೆಗಳಿಂದ ನಮ್ಮ ಆಟೋ ಚಾಲಕರು ತೊಂದರೆಗಳು ಆಗ್ತಿದೆ, ಕ್ಯಾಬ್ ಚಾಲಕರಿಗೆ ತೊಂದರೆ ಆಗ್ತಾಯಿದೆ, ಗೂಡ್ಸ್ ಗಾಡಿನೂ ತೊಂದರೆ ಆಗ್ತಾಯಿದೆ. ಈ ಮುಖಾಂತರಗೆ ನಾನು ಒಂದೇ ಮಾತು ಇಷ್ಟೇ, ಓಪನ್ ಫಾರ್ವರ್ಡು. ಏನಕ್ಕಂದರೆ ಆನ್ಲೈನ್ ಸಮಸ್ಯೆ ಬರೋಯಿಂದಾನೆ ಅನೇಕ ಚಾಲಕರಿಗೆ ತೊಂದರೆ ಆಗ್ತಾಯಿದೆ, ಅನೇಕ ಡ್ರೈವರ್ಗಳಿಗೆ ಕಷ್ಟಗಳು ಆಗ್ತಾಯಿದೆ, ಅನೇಕ ಡ್ರೈವರ್ಗಳು ಸಾಯ್ತಾ ಇದ್ದಾರೆ, ಅನೇಕ ಡ್ರೈವರ್ಗಳಿಗೆ ತುಂಬ ಸಮಸ್ಯೆಗಳು ಉಟ್ಕೊಂಡಿದೆ. ನಾವು ಸರ್ಕಾರ ಹೇಳೋದಷ್ಟು ಹೇಳ್ತೀವಿ. ಈ ಮುಖಾಂತರ ಸರ್ಕಾರ ಆಗದಷ್ಟು ಬೇಗ ಏನು ಎಂಥ ಮಾಹಿತಿಗಳು ಕೊಟ್ಟಿಲ್ಲ, ಕ್ರಮ ತೊಗೊಂಡಿಲ್ಲ ಅಂದರೆ ಸರ್ಕಾರ ವಿರೋಧವಾಗಿ, ಸರ್ಕಾರ ಪರವಾಗಿ ನಾವು ಒಂದು ಹೋರಾಟ ಮಾಡಬೇಕಾಗುತ್ತೆ. ಇಡೀ ಆಟೋ ಚಾಲಕರು ಸೇರಬೇಕಾಗುತ್ತೆ, ಇಡೀ ಕ್ಯಾಬ್ ಚಾಲಕರು, ಇಡೀ ಗೂಡ್ಸ್ ಗಾಡಿಯವರು ಪ್ರತಿಯೊಬ್ಬರು ಸೇರ್ಪಡೆಯಾಗಿ ಪ್ರತಿಯೊಂದು ಕಡೆ ಹೋರಾಟ ಶುರು ಮಾಡಬೇಕಾಗುತ್ತೆ. ಯಾಕಂದರೆ ಬಿಹಾರಿಗಳಿಂದ ಬಂದು DL ಗಾಡಿಗಳು ಸೇರ್ ಮಾಡ್ತಾ ಇರೋದು, ಅವರು ಏನಾದ್ರು ಒಂದು ತಪ್ಪು ಕೆಲಸಗಳು ಮಾಡಿದ್ರೆ, ಏನಾದ್ರು ಒಂದು ಅಪಘಾತ ಆಗಿದ್ರೆ ಕರ್ನಾಟಕ ಬೆಂಗಳೂರು ಸರ್ಕಾರಕ್ಕೆ, ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಅದರಲ್ಲೂ ಕ್ಯಾಬ್ ಚಾಲಕರು ಇದ್ದಾರೆ ಬಿಹಾರಿಗಳು, ಅವ್ರಿಗೂ ಏನಾರು ಆಗಿದ್ರೆ ಕರ್ನಾಟಕ ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಕ್ಯಾಬ್ ಚಾಲಕರಿಗಂತೂ ತುಂಬ ಕೆಟ್ಟ ಹೆಸರು ಬರುತ್ತೆ. ಈ ಮುಖಾಂತರಾಗಿ ಈ ಸರ್ಕಾರ ಯಾವ ಕಡೆಯಿಂದನೂ ಮನವಿ ಪತ್ರಗಳು ಕೊಟ್ಟು ಹೋರಾಟಗಳು ರಾಜಿ ಮಾಡ್ಕೊಂಡ್ರೆ ಇವ್ರು ಯಾವ ಕಡೆಯಿಂದ ಬಗೆಹರಿಸ್ತಾ ಇಲ್ಲ. ಡೈರೆಕ್ಟು RTO ಆಫೀಸ್ಗೆ ನುಗ್ಗಬೇಕು, RTO ಅಧಿಕಾರ ಅವ್ರಿಗೆ ಎಳಿಬೇಕು ರೋಡಿಗೆ. ಇದು ಒಂದೇ ಟಾರ್ಗೆಟು. ಯಾವ ಟ್ರಾಫಿಕ್ ಅವರು ಸರ್ಕಾರ ಕಾನೂನು ಪಾಲಿಸ್ತಾ ಇಲ್ಲ, ಯಾರು ರೋಲ್ ಕಾಲ್ಗಳು ತಗೋತಾ ಇದ್ದಾರೆ, ಅವ್ರ ವಿಡಿಯೋಗಳನ್ನು ಮಾಡ್ಕೊಂಡು ಡೈರೆಕ್ಟಾಗಿ ಫೈಟ್ ಮಾಡಬೇಕಾಗುತ್ತೆ. ಈ ಮುಖಾಂತರ ಈಗ ತಿಳಿಸ್ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ನಮ್ಮ ಚಾಲಕರಿಗೆ. ಪ್ರತಿಯೊಂದು ಕರ್ನಾಟಕದ ನಗರದಲ್ಲಿ ಎಲ್ಲಿ ಇರಲಿ, ಬಾಂಬೈದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾಂಡ್ ಆಗಿದೆ, ಪೂನಾದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾಂಡ್ ಆಗಿದೆ, ತಮಿಳ್ನಾಡಲ್ಲೂ ಬೈಕ್ ಟ್ಯಾಕ್ಸಿ ಬ್ಯಾಂಡ್ ಆಗಿದೆ, ಬೆಂಗಳೂರು ನಗರದಲ್ಲಿ ಇನ್ನವರೆಗೂ ಬೈಕ್ ಟ್ಯಾಕ್ಸಿ ಬ್ಯಾಂಡ್ ಆಗಿಲ್ಲ. RTO ಅಧಿಕಾರ ಒಂದೇ ಬಿಲ್ಡಪ್ ಕೊಡೋದು, ನಮಗೆ ಮಾಹಿತಿ ಕೊಡಿ, ನಾವು ಬಂದು ನಿಂತ್ಕೋತೀವಿ, ನಮ್ಮ ಜೊತೆ ಇಟ್ಕೊಡಿ ಅಂತ. ಅವರಾಗಿ